ಜಾರ್ಖಂಡ್ ಸಚಿವ ಮುಸ್ಲಿಂ ನಾಯಕ ಇರ್ಫಾನ್ ಅನ್ಸಾರಿ ಯೋಗಿ ಆದಿತ್ಯನಾಥ್ ಅವರಿಗೆ ಸವಾಲು ಹಾಕಿದ್ದಾರೆ. ತ್ರಿವೇಣಿಯಲ್ಲಿ ಪುಣ್ಯ ಸ್ನಾನ ಮಾಡುವ ಮಹಾಕುಂಭಕ್ಕೆ ಭೇಟಿ ನೀಡ್ತೀನಿ, ತಾಕತ್ತು ಇದ್ರೆ ತಡೀರಿ ಅಂತ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಚಾಲೆಂಜ್ ಹಾಕಿದ್ದಾರೆ. ಧೈರ್ಯವಿದ್ರೆ ನನ್ನನ್ನ ತಡೆಯಲಿ ಅಂತ ಬೆದರಿಕೆ ಹಾಕಿದ್ದಾರೆ. ಆದರೆ ಇಲ್ಲಿ ಗಮನಿಸಬೇಕಾದ ವಿಚಾರ ಏನಂದ್ರೆ, ಮಹಾಕುಂಭ ಮೇಳಕ್ಕೆ ಮುಸಲ್ಮಾನರಿಗೆ ಪ್ರವೇಶವಿಲ್ಲ ಅಂತ ಯಾರೂ ಕೂಡ ಹೇಳಿಲ್ಲ. ಇರ್ಫಾನ್ ಅನ್ಸಾರಿ ಅಂತಹ ನಾಯಕರಿಗೆ ಪರೋಕ್ಷವಾಗಿ ಯೋಗಿಜಿ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ಸಾಕಷ್ಟು ಉದಾಹರಣೆಗಳು ನಮ್ಮ ಮುಂದಿವೆ. ಈಗಾಗಲೇ ಹಲವು ಮುಸ್ಲಿಂ ಬಾಂಧವರು ಕುಂಭಮೇಳದಲ್ಲಿ ಭಾಗಿಯಾಗಿದ್ದಾರೆ. ಅಬುಧಾಬಿಯಲ್ಲಿ ಮುಸ್ಲಿಂ ಮಹಿಳೆ ಸ್ಯಾಲಿ ಎಲ್ ಅಜಾಬ್ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಮಹಾಕುಂಭದಲ್ಲಿ ಭಾಗವಹಿಸಿ ಭಾವೈಕ್ಯತೆಯ ಸಂದೇಶವನ್ನ ಸಾರಿದ್ದಾರೆ. ಜೊತೆಗೆ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರವನ್ನ ಹೊಗಳಿದ್ದಾರೆ. ವಿಶೇಷ ಅಂದ್ರೆ ಮುಂಬೈನ ಮುಸ್ಲಿಂ ಯುವತಿ ಶಬ್ನಮ್ ಶೇಖ್ ಮಹಾಕುಂಭ ಮೇಳದಲ್ಲಿ ಭಾಗವಹಿಸಿ ಸಾಧು ಸಂತರ ಆಶೀರ್ವಾದ ಪಡೆದಿದ್ದಾರೆ ಮತ್ತು ಮಹಾಕುಂಭ ಮೇಳದಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರ ಮಾಡಿರುವ ವ್ಯವಸ್ಥೆಗಳನ್ನ ಬಣ್ಣಿಸಿದ್ದಾರೆ. ಶಬ್ನಮ್ ಈ ರೀತಿ ಹಿಂದೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿರುವುದು ಇದೇ ಮೊದಲೇನಲ್ಲ. ಈ ಹಿಂದೆ ರಾಮ ಮಂದಿರದ ಉದ್ಘಾಟನೆಗೂ ಕೂಡ ಮುಂಬೈನ ಮುಸ್ಲಿಂ ಯುವತಿ ಶಬ್ನಮ್ ಮುಂಬೈನಿಂದ ಅಯೋಧ್ಯೆಗೆ ಬಂದಿದ್ರು. ತನ್ನ ಸಹಚರರಾದ ರಮಣ್ ರಾಜ್ ಶರ್ಮಾ ಮತ್ತು ವಿನೀತ್ ಪಾಂಡೆ ಜೊತೆಯಲ್ಲಿ ಶಬ್ನಮ್ ಕಾಲ್ನಡಿಗೆ ಮೂಲಕ 1425 ಕಿಲೋಮೀಟರ್ ಕ್ರಮಿಸಿದ್ರು ಅಂತ ಎನ್ಡಿಟಿವಿ ವರದಿ ಮಾಡಿತ್ತು. ಇದೇ ರೀತಿ ಹಲವು ಧರ್ಮೀಯರು ಮತ್ತು ವಿದೇಶಿಗರು ಮಹಾಕುಂಭ ಮೇಳದಲ್ಲಿ ಭಾಗವಹಿಸಿದ್ದಾರೆ. ಯಾವುದೇ ಧರ್ಮಕ್ಕೂ ಇಲ್ಲಿ ನಿಷೇಧವನ್ನ ಹೇರಲಾಗಿಲ್ಲ. ಆದರೂ ಕೂಡ ಇರ್ಫಾನ್ ಅನ್ಸಾರಿ ಅಂತಹ ನಾಯಕರು ವಿನಾಕಾರಣ ಸವಾಲುಗಳನ್ನು ಹಾಕ್ತಾ ಇದ್ದಾರೆ. ಒಂದು ವೇಳೆ ಇರ್ಫಾನ್ ಅನ್ಸಾರಿ ಮಹಾಕುಂಭ ಮೇಳಕ್ಕೆ ಆಗಮಿಸಿದ್ರೆ ಅದು ಖುಷಿಯ ವಿಚಾರವೇ ಸರಿ. ಇರ್ಫಾನ್ ಅನ್ಸಾರಿ ಯೋಗಿಜಿಗೆ ಸವಾಲು ಹಾಕುವ ಮೊದಲು ಇಸ್ಲಾಮಿಕ್ ಧರ್ಮಗುರು ಮತ್ತು ಅಖಿಲ ಭಾರತ ಮುಸ್ಲಿಂ ಜಮಾತ್ನ ಅಧ್ಯಕ್ಷ ಮೌಲಾನಾ ಶಹಾಬುದ್ದೀನ್ ರಜ್ವಿ ಬರೇಲ್ವಿ ಪ್ರಯಾಗ್ರಾಜ್ನ ಮಹಾಕುಂಭ ಕಾರ್ಯಕ್ರಮವನ್ನು ವಕ್ಫ್ ಬೋರ್ಡ್ ಒಡೆತನದ ಜಮೀನಿನಲ್ಲಿ ನಡೆಸಲಾಗ್ತಾ ಇದೆ ಅಂತ ಆರೋಪಿಸಿದ್ರು. ಇದರ ಜೊತೆಗೆ ಮಹಾಕುಂಭದಿಂದ ಮುಸ್ಲಿಮರು ದೂರವಿರುವಂತೆ ಪದೇ ಪದೇ ಕರೆಗಳನ್ನು ಮಾಡಲಾಗ್ತಾ ಇದೆ ಅಂತ ತಪ್ಪು ಸಂದೇಶವನ್ನು ರವಾನಿಸಿದ್ರು. ಒಂದು ವೇಳೆ ಮಹಾಕುಂಭ ಮೇಳದಲ್ಲಿ ಮುಸ್ಲಿಮರಿಗೆ ಪ್ರವೇಶ ನಿರ್ಬಂಧಿಸಿದ್ರೆ ಶಬ್ನಮ್ ಶೇಖ್ ಮತ್ತು ಸ್ಯಾಲಿ ಎಲ್ ಅಜಾಬ್ ಅವರಂತಹ ಮುಸ್ಲಿಂ ಮಹಿಳೆಯರು ಮಹಾಕುಂಭ ಮೇಳದಲ್ಲಿ ಭಾಗಿಯಾಗ್ತಾ ಇರಲಿಲ್ಲ. ಇದೇ ಕಾರಣಕ್ಕೆ ಮೌಲಾನಾ ಅವರ ಹೇಳಿಕೆಯನ್ನು ಹಿಂದೂ ಮುಖಂಡರು ತಿರಸ್ಕರಿಸಿದ್ದಾರೆ. ಹಿಂದೂ ಮಹಾಸಭಾದ ಅಧ್ಯಕ್ಷ ಸ್ವಾಮಿ ಚಕ್ರಪಾಣಿ ಮಹಾರಾಜ್ ಖಡಕ್ ಆಗಿ ಉತ್ತರಿಸಿದರು. ಬರೇಲ್ವಿಯನ್ನ ಪಾಕಿಸ್ತಾನ ಮತ್ತು ಭಯೋತ್ಪಾದಕ ಮನಸ್ಥಿತಿ ಹೊಂದಿರುವ ಜನರು ಪ್ರಾಯೋಜಿಸಬೇಕು ಎಂದಿದ್ರು. ಅಲ್ಲದೆ ಮಹಾಕುಂಭಕ್ಕೆ ಅಡ್ಡಿಪಡಿಸಲು ಧರ್ಮಗುರುಗಳು ದುರುದ್ದೇಶಪೂರ್ವಕ ಪ್ರಯತ್ನ ನಡೆಸ್ತಾ ಇದ್ದು ಅವರ ಹೇಳಿಕೆಗಳ ಬಗ್ಗೆ ತನಿಖೆಯಾಗಬೇಕು. ಈ ರೀತಿ ವಾತಾವರಣವನ್ನು ಹಾಳು ಮಾಡುವವರ ವಿರುದ್ಧ ತಕ್ಷಣ ಕ್ರಮ ತೆಗೆದುಕೊಳ್ಬೇಕು. ಅವರ ವಿರುದ್ಧ ಎಫ್ಐಆರ್ ದಾಖಲಿಸಿ ಬಂಧಿಸಬೇಕು ಅಂತ ಒತ್ತಾಯಿಸಿದರು. ಒಟ್ಟಾರೆ ಎಲ್ಲ ಅಡೆತಡೆಗಳ ನಡುವೆಯೂ ಜನವರಿ 13ರಿಂದ ಪ್ರಾರಂಭವಾದ ಮಹಾಕುಂಭ ಮೇಳಕ್ಕೆ ಸುಮಾರು 12 ಕೋಟಿಗೂ ಹೆಚ್ಚು ಜನರು ಭೇಟಿ ನೀಡಿದ್ದಾರೆ. ಇದು ಪ್ರತಿ 144 ವರ್ಷಗಳಿಗೊಮ್ಮೆ ನಡೆಯುತ್ತಿರುವ ವಿಶೇಷ ಮಹಾಕುಂಭ ಮೇಳವಾಗಿರುವುದರಿಂದ ಜನ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿನ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭದಲ್ಲಿ 10 ಕೋಟಿಗೂ ಹೆಚ್ಚು ಜನರು ಗಂಗೆ, ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿದ್ದಾರೆ. ಗುರುವಾರ ಮಧ್ಯಾಹ್ನದ ವೇಳೆಗೆ ಈ ಐತಿಹಾಸಿಕ ಮೈಲಿಗಲ್ಲು ತಲುಪಿದೆ. ಯೋಗಿ ಸರ್ಕಾರ ಈ ಮಹಾಕುಂಭದಲ್ಲಿ 45 ಕೋಟಿಗೂ ಹೆಚ್ಚು ಭಕ್ತರು ಭಾಗವಹಿಸಲಿದ್ದಾರೆ ಅಂತ ಅಂದಾಜು ಮಾಡಿದೆ. ಗುರುವಾರ ಒಂದೇ ದಿನ 30 ಲಕ್ಷ ಭಕ್ತರು ಪವಿತ್ರ ಸ್ನಾನ ಮಾಡಿದ್ದಾರೆ. ಮಕರ ಸಂಕ್ರಾಂತಿಯಂದು 3.5 ಕೋಟಿ ಭಕ್ತರು ಮತ್ತು ಪೌಷ ಪೂರ್ಣಿಮೆಯಂದು 1.7 ಕೋಟಿ ಭಕ್ತರು ಪವಿತ್ರ ಸ್ನಾನ ಮಾಡಿದ್ದಾರೆ. ಫೆಬ್ರವರಿ 26ರಂದು ಮಹಾಕುಂಭ ಮೇಳ ಸಂಪನ್ನಗೊಳ್ಳಲಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.